ಹಾಯ್ ಹಲೋ ಫ್ರೆಂಡ್ಸ್, ಎಸ್ ಎಚ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವಿವತ್ತು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಹೆಬ್ರಿಯಿಂದ ಹಾಲಾಡಿ, ಶಂಕರನಾರಾಯಣ ಹಾಗೆ ಕೊಲ್ಲೂರಿಗೆ ಹೋಗಲಿಕ್ಕೆ ನಾವು. ಸೊ ಈಗ ನೋಡಿ, ಹೆಬ್ರಿಯಿಂದ ಹೊರಟಿದ್ದೇವೆ. ಹಾಲಾಡಿ ರೋಡ್ ಇದೆಲ್ಲ, ರೋಡ್ ತುಂಬ ಚೆನ್ನಾಗಿದೆ. ಕೆಲವು ಕಡೆ ಸ್ವಲ್ಪ ಕರ್ವ್ ಇದೆ ಅಷ್ಟೇ, ಅದು ಬಿಟ್ಟರೆ ಚೆನ್ನಾಗಿದೆ ರೋಡು. ಹೊಂಡ ಗುಂಡಿಯೆಲ್ಲ ಏನೂ ಇಲ್ಲ, ತುಂಬ ರಿಪೇರಿ ಮಾಡಿದ್ದಾರೆ ಈಗ ಇತ್ತೀಚೆಗೆಲ್ಲ. ಮಿಡ್ಲಲ್ಲಿ ಹಸಿವೆ ಆಯಿತು ಅಂತ ನಾವೊಂದು ಹೋಟೆಲಿಗೆ ಹೋದ್ವಿ, ಹೋಟೆಲ್ ಶ್ರೀ ಮೂಕಾಂಬಿಕಾ ಅಂತ. ಹಾಲಾಡಿಯಿಂದ ಶಂಕರನಾರಾಯಣ ಹೋಗುವಾಗ ಲೆಫ್ಟ್ ಸೈಡಲ್ಲಿದೆ ಇದು. ತುಂಬ ಚೆನ್ನಾಗಿದೆ ಹೋಟೆಲ್. ಇಡ್ಲಿ ಸಾಂಬಾರು ಮತ್ತು ಇಡ್ಲಿ ವಡಾ ಸಾಂಬಾರೆಲ್ಲ ತೊಗೊಂಡ್ವಿ ನಾವು. ಟೇಸ್ಟು ಚೆನ್ನಾಗಿತ್ತು ಆ್ಯಂಡ್ ಬಿಲ್ಲೆಲ್ಲ ತುಂಬ ರೀಸನೇಬಲ್ ಇತ್ತು. ಅಲ್ಲಿ ಸರ್ವ್ ಮಾಡುವವರು ತುಂಬ ಚೆನ್ನಾಗಿ ಸರ್ವ್ ಮಾಡಿದ್ರು. ಈ ಕಡೆ ನೋಡಿ, ಇದು ಹಾಲಾಡಿಯಿಂದ ಬಂದು ಈ ಕಡೆ ಶಂಕರನಾರಾಯಣ ಹೋಗೋದು. ನಾವೀಗ ಅದೇ ರೂಟಲ್ಲಿ ಹೋಗಬೇಕು. ನೋಡಿ, ಟೂರಿಸ್ಟ್ ಎಲ್ಲ ಬಂದರು ಒಂದು ವೆಹಿಕಲಲ್ಲಿ, ತುಂಬ ಜನ ಬಂದರು, ಒಂದು 15-20 ಜನ. ನಾವು ತಿಂಡಿ ತಿಂದು ಹೊರಡುವಾಗ ಅವ್ರು ಬಂದರು, ಒಳ್ಳೆಯದಾಯ್ತು ನಮಗೆ. ಇಲ್ಲಾಂದರೆ ತುಂಬ ಗಡಿಬಿಡಿಯಾಗಿರೋದು. ಇಲ್ಲಿ ನೋಡಿ, ಬೋರ್ಡ್ ಕಾಣಿಸ್ತಾ ಇದೆ ಲೆಫ್ಟ್ ಸೈಡಲ್ಲಿ, ರೋಡ್ ಸೈಡಲ್ಲಿ ಹೋಟೆಲ್ ಇದು. ಮಗ ಡ್ರೈವಿಂಗ್ ಮಾಡ್ತಾ ಇದ್ದಾನೆ. ಕೊಲ್ಲೂರಿಗೆ ಹೊರಟ್ವಿ. ಅಲ್ಲಿ ಚಂಡಿಕಾ ಹೋಮ ಇತ್ತು, ಹಾಗಾಗಿ 10 ಗಂಟೆಗೆ ನಾವು ರೀಚ್ ಆಗಬೇಕಿತ್ತು ಅಲ್ಲಿಗೆ. ಹಾಗಾಗಿ ಬೇಗ 8 ಗಂಟೆಗೆ ಹೊರಟಿದ್ವಿ ಹೆಬ್ರಿಯಿಂದ. ಇದು ಶಂಕರನಾರಾಯಣ ಪೇಟೆ. ಇಲ್ಲಿಂದ ನಾವು ಟರ್ನ್ ತೊಗೊಂಡು ಹೋಗಬೇಕು ಕೊಲ್ಲೂರಿಗೆ. ಆ ಕಡೆ ರೈಟಿಗೆ ತಗೊಂಡ್ರೆ ಸಿದ್ದಾಪುರಕ್ಕೆ ಹೋಗುತ್ತೆ. ಇದು ಇನ್ನೊಂದು ಈ ಕಡೆ ಇರುವಂಥದ್ದು, ಲೆಫ್ಟಲ್ಲಿರುವಂಥದ್ದು ಟರ್ನ್ ತೊಗೊಂಡ್ವಿ ನಾವು. ಸೊ ರೋಡೆಲ್ಲ ತುಂಬ ಚೆನ್ನಾಗಿತ್ತು, ಜರ್ನಿ ಆರಾಮಾಗಾಯಿತು, ಹೊಟ್ಟೆ ಫುಲ್ಲಾಗಿತ್ತು. ಒಳ್ಳೆ ಕಾಫಿ ಎಲ್ಲ ಕುಡಿದ್ವಲ್ಲ, ಕಾಫಿ ತುಂಬ ಚೆನ್ನಾಗಿತ್ತಲ್ಲಿ ಮೂಕಾಂಬಿಕಾದಲ್ಲಿ, ಹೋಟೆಲ್ ಮೂಕಾಂಬಿಕಾದಲ್ಲಿ. ಸೊ ಫ್ರೆಶ್ ಆಯಿತು ಮೂಡ್ ಒಂದು ಸಲ ಕಾಫಿ ಕುಡಿದಿದ್ದು. ಸೊ ಈಗ ಹೊರಟ್ವಿ ಕೊಲ್ಲೂರಿಗೆ, ದೇವಸ್ಥಾನದ ಕಡೆ. ಫೋನ್ ಬರ್ತಾಯಿತ್ತು, ಎಲ್ಲಿದ್ದೀರಿ ಅಂತ. 10 ಗಂಟೆಗೆ ಚಂಡಿಕಾ ಹೋಮ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಅಲ್ಲಿ ಪುರೋಹಿತರು. ಸೊ ಹೋಗ್ತಾಯಿದ್ದೀವಿ, ನಾನು ಮತ್ತು ನನ್ನ ಮಗ ಇಬ್ಬರೇ ಹೊರಟಿದ್ದು ಇವತ್ತು. ಸೊ ನೋಡಿ, ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿದೆ, ನೋಡೋಕ್ಕೆ ಖುಷಿಯಾಗುತ್ತೆ. ಇದು ಕೊಲ್ಲೂರು ದೇವಸ್ಥಾನಕ್ಕೆ ಹೋಗುವಂಥ ದ್ವಾರ. ಅಲ್ಲಿ ಒಳಗಡೆ ಎಂಟ್ರಿ ಆದ್ವಿ ನಾವೀಗ. ಅಲ್ಲಿ ಒಂದು ಆನೆ ಜರಿ ಬಟರ್ಫ್ಲೈ ಕ್ಯಾಂಪ್ ಏನೋ ಇದೆ ಅಲ್ಲಿ ಲೆಫ್ಟ್ ಸೈಡಲ್ಲಿ. ನಾವು ಹೋಗಲಿಲ್ಲ ಎಲ್ಲಿಗೂ, ಸೀದಾ ಡೈರೆಕ್ಟ್ ದೇವಸ್ಥಾನಕ್ಕೆ ಹೊರಟ್ವಿ ನಾವು. ಸೊ ಹತ್ರ ಬಂತು ಅನಿಸುತ್ತೆ, ವೆಹಿಕಲ್ಸ್ ಎಲ್ಲ ತುಂಬ ಬರ್ತಾಯಿದೆ. ಎಸ್, ಕರೆಕ್ಟ್, ನಾವು ಹತ್ತಿರ ಬಂದ್ವಿ. ಕೊಲ್ಲೂರು ದೇವಸ್ಥಾನದ ಹತ್ರನೇ ಬಂದ್ವಿ. ದ್ವಾರದಿಂದ ಒಂದು 3-4 ಕಿಲೋಮೀಟ್ರ್ ಏನೋ ಇದೆ ಒಳಗಡೆ ದೇವಸ್ಥಾನಕ್ಕೆ. ಸಂಡೇ ಆಗಿರೋದ್ರಿಂದ ನಾವು ಹೋಗುವಾಗ ತುಂಬ ವೆಹಿಕಲ್ಸ್ ಎಲ್ಲ ಇದ್ವು ಅಲ್ಲಿ. ಟೂರಿಸ್ಟು ಮತ್ತು ಈಚೆ ಬರುವವರೆಲ್ಲ ತುಂಬ ಜನ ಇದ್ದರು. ನೋಡಿ, ಇದು ಕೊಲ್ಲೂರು ಬಸ್ ಸ್ಟ್ಯಾಂಡ್ ರೈಟ್ ಸೈಡಲ್ಲಿ ಕಾಣ್ತಾ ಇರೋದು. ನಾವು ಡೈರೆಕ್ಟ್ ಸೀದಾ ಹೊರಟ್ವಿ ದೇವಸ್ಥಾನದ ಹತ್ರನೇ. ಆ ಕಡೆ ಎಲ್ಲ ತುಂಬ ಶಾಪ್ಸ್ ಇದೆ, ಬಟ್ಟೆದು, ಗೊಂಬೆ, ಆಮೇಲೆ ಬೇರೆ ಬೇರೆ ಐಟಮ್ಗಳೆಲ್ಲ, ಫೋಟೋ ಆಗಿರ್ಬೋದು ಆ್ಯಂಡ್ ಫ್ಯಾನ್ಸಿ ಐಟಮ್ಸು, ಬ್ಯಾಂಗಲ್ಸು, ಸರಗಳು, ಮಕ್ಕಳಿಗೆ ಬೇಕಾಗುವಂಥದ್ದು ಐಟಮ್ಸ್ ಎಲ್ಲ ಇದೆ. ಆ್ಯಂಡ್ ಇದು ಇದೆ, ಗೆಸ್ಟ್ ಹೌಸ್ ಇದೆ, ಲಾಡ್ಜಿಂಗ್ ಇದೆ. ಅಲ್ಲಿ ರೋಡಲ್ಲಿ ಎರಡೂ ಸೈಡಲ್ಲಿದೆ, ಕಾಣಿಸ್ತಾ ಇದೆ ನೋಡಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ. ತುಂಬ ವ್ಯವಸ್ಥೆಗಳೆಲ್ಲ ಚೆನ್ನಾಗಿದೆ ಅಲ್ಲಿ. ತುಂಬ ಯಾವಾಗಲೂ ಬರ್ತಾ ಇರ್ತಾರೆ ಎಲ್ಲರೂ ಜನ. ಈಗ ವೆಕೇಷನ್ ಟೈಮ್ ಅಂತ ಆಯ್ತಲ್ಲ, ಅಲ್ಲದೇ ಇದ್ರೂ ಥ್ರೂಔಟ್ ಇಯರ್ ಅಲ್ಲಿ ಬಂದು ಹೋಗೋರು ಇದ್ದೇ ಇರ್ತಾರೆ. ಎಲ್ಲ ಕೇರಳ ಕಡೆಯಿಂದ, ಶಿವಮೊಗ್ಗ, ಬ್ಯಾಂಗ್ಳೂರು, ಎಲ್ಲ ಕಡೆಯಿಂದ ಜನಗಳು ಬರ್ತಾ ಇರ್ತಾರೆ. ಅಲ್ಲೆಲ್ಲ ಹೋಗ್ತಾ ಇದ್ದಾರೆ ನೋಡಿ, ಕೇರಳ ಸೈಡಿನವರೆಲ್ಲ ಅವರದ್ದು ಡ್ರೆಸ್ ಹಾಕ್ಕೊಂಡು. ಇಲ್ಲಿ ಸೈಡಲ್ಲೆಲ್ಲ ಶಾಪ್ಸ್ ಎಲ್ಲ ನೋಡಿ, ಏನೇನು ಬೇಕು ಎಲ್ಲ ಇದೆ. ಹೋಟೆಲ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಜ್ಯೂಸ್ ಸೆಂಟರು. ನೋಡಿ, ಇದು ದೇವಸ್ಥಾನ. ಇಲ್ಲಿ ನಾವು ಲೆಫ್ಟಿಗೆ ಹೋಗಬೇಕು ಪಾರ್ಕಿಂಗಿಗೆ. ಟ್ರಾಫಿಕ್ಕು ತುಂಬ ಇತ್ತು ನಾವು ಅದನ್ನು ಹೋದಾಗ, ಸಂಡೇ, ಅದರಿಂದ ಸ್ವಲ್ಪ ಡಿಲೇ ಆಯಿತು ನಾವು ಹೋಗೋದು. ನೋಡಿ, ಲೆಫ್ಟಿಗೆ ಹೋಗಬೇಕು ಪಾರ್ಕಿಂಗಿಗೆ. ಅಲ್ಲಿ 2 ಕಡೆ ಪಾರ್ಕಿಂಗಿಗೆ ಪ್ಲೇಸ್ ಇದೆ. ಲೆಫ್ಟ್ ಸೈಡಲ್ಲಿ ಒಂದು ಕಡೆ ಇದೆ, ರೈಟ್ ಸೈಡಲ್ಲಿದೆ. ನಾವು ಯೂಶ್ವಲಿ ಯಾವಾಗಲೂ ರೈಟ್ ಸೈಡಲ್ಲೇ ಹೋಗಿ ಗಾಡಿ ಪಾರ್ಕ್ ಮಾಡೋದಿಲ್ಲಿ. ಇಲ್ಲೇ ನೋಡಿ, ದೇವಸ್ಥಾನಕ್ಕೆ ಹತ್ತಿರ ಆಗುತ್ತೆ ತುಂಬ. ಇಲ್ಲಿ ತುಂಬ ನಡಿಬೇಕು ಅಂತೇನಿಲ್ಲ. ಇವತ್ತು ನಾವು ಹೋದಾಗ ಬೈ ಲಕ್ ನಮಗೆ ತುಂಬ ದೇವಸ್ಥಾನಕ್ಕೆ ಹತ್ತಿರದಲ್ಲೇ ಪಾರ್ಕಿಂಗ್ ಸಿಕ್ತು ನೋಡಿ. ಇಲ್ಲಿ ಹೋಟೆಲ್ ಅರ್ಚನೂ ಏನೇ ಇದೆ, ಇಲ್ಲೇ ಪಾರ್ಕಿಂಗ್ ಸಿಕ್ಕಿದೆ ನಮಗೆ. ಸೊ ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಹೊರಟ್ವಿ. ಇದೆ ಹೋಟೆಲ್ ಅರ್ಚನಾ, ಎಂಟ್ರೆನ್ಸ್ ಎಲ್ಲ ಸಿಗುತ್ತೆ, ಚೆನ್ನಾಗಿದೆ ಹೋಟ್ಲು. ನಾವು ಹೋಗಲಿಲ್ಲ ಅಲ್ಲಿಗೆ, ಸೀದಾ ದೇವಸ್ಥಾನಕ್ಕೆ ಹೋಗೋಣ ಅಂತ. ಚಂಡಿಕಾ ಹೋಮ ಸ್ಟಾರ್ಟ್ ಆಗಿಬಿಟ್ರೆ ಮತ್ತು ಸುಮ್ಮನೆ ಯಾಕೆ ಅಂತ ಸೀದಾ ಹೋದ್ವಿ ನಾವು. ನಡ್ಕೊಂಡು ಹೋಗ್ತಾಯಿದ್ದೀವಿ. ಎಲ್ಲ ಆ ಕಡೆ ಈ ಕಡೆ ಎಲ್ಲ ತುಂಬ ಶಾಪ್ಸ್ ಎಲ್ಲ ಇದೆ, ಬ್ಯಾಗ್ಸು ಅದು ಇದು ಎಲ್ಲ ತುಂಬ ಇದೆ. ಅಲ್ಲಿ ದೇವಸ್ಥಾನ ರೀಚ್ ಆಗೋ ತನಕನೂ ರೈಟ್ ಸೈಡಲ್ಲಿ ಫುಲ್ ಶಾಪ್ಸ್ ಇದೆ, ಲೆಫ್ಟ್ ಸೈಡಲ್ಲಿ ಏನೂ ಇಲ್ಲ. ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಾಯಿತ್ತು ನಾವು ಹೋಗುವಾಗ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೇ ಎಲ್ಲ ಒಂದು ಕಡೆ ಚಪ್ಪಲ್ ಸ್ಟ್ಯಾಂಡ್ ಇದೆ, ಅಲ್ಲಿ ಚಪ್ಪಲ್ ಬಿಡಬೇಕು ನಾವು. ಚಪ್ಪಲ್ ಬಿಟ್ಟು ಮತ್ತೆ ದೇವಸ್ಥಾನದ ಒಳಗೆ ಹೋಗಲಿಕ್ಕೆ. ಇದಕ್ಕಿಂತ ಮುಂದೆ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ದೇವಸ್ಥಾನದ ಒಳಗಡೆ ಫೋಟೋ ವೀಡಿಯೋ ಎಲ್ಲ ಅಲೋ ಇಲ್ಲ. ಆದ್ದರಿಂದ ನಾನು ಎಂಟ್ರೆನ್ಸ್ ತನಕ ಮಾತ್ರ ವೀಡಿಯೋ ಮಾಡ್ತಾಯಿದ್ದೇನೆ.